ಸುಕೃತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರಿನ ಮಿಡ್ ಟೌನ್ ರೋಟರಿ ಸಂಸ್ಥೆ ಹಾಗೂ ದಾನಿಗಳ ಸಹಕಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಬಳಿಯ ಶಿವನಪುರದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ನಿರ್ಮಿಸಿರುವ ಉಚಿತ ಆರೈಕೆ ನೆಮ್ಮದಿ ಕೇಂದ್ರಕ್ಕೆ ಜಾಗತಿಕ ಮಾನವೀಯ ಮಿಷನ್ ಸಂಸ್ಥಾಪಕ ಸದ್ಗುರು ಮಧುಸೂದನ್ ಸಾಯಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಇ ಕೃಷ್ಣಪ್ಪ, ಸುಕೃತಿ ಟ್ರಸ್ಟ್ ಧರ್ಮದರ್ಶಿ ಬಿಎಸ್ ನಾಗರಾಜನ್, ರೋಟರಿ ಅಂತಾರಾಷ್ಟ್ರೀಯ ನಿರ್ದೇಶಕ ಕೆಪಿ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. Years of experience in anesthesiology and palliative medicine. She is the national faculty and training innovator, educator and author. She has played a significant role in advancing palliative care training. ಬಳಿಕ ಡಾಕ್ಟರ್ ಸಿಎನ್ ಮಂಜುನಾಥ್ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಆರೈಕೆ ನೆಮ್ಮದಿ ಕೇಂದ್ರ ಮತ್ತು ಆಸ್ಪತ್ರೆ ನಿರ್ಮಿಸಲಾಗಿದೆ. ಜೀವನದ ಕೊನೆಯ ಕ್ಷಣಗಳಲ್ಲಿರುವ ಕ್ಯಾನ್ಸರ್ ರೋಗಿಗಳಿಗೆ, ಬ್ರೈನ್ ಸ್ಟ್ರೋಕ್, ಮರವಿನ ಕಾಯಿಲೆ ಮತ್ತಿತರ ಕಾಯಿಲೆಗಳ ರೋಗಿಗಳಿಗೆ ಪ್ರೀತಿ ಕಾಳಜಿಯುಳ್ಳ ಆರೈಕೆ ಅಗತ್ಯವಿರುತ್ತದೆ. ಅಂತಹವರಿಗೆ ಈ ಕೇಂದ್ರದಲ್ಲಿ ಉಚಿತ ಸೇವೆ ಮತ್ತು ಆರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅಥವಾ ಒಂದು ಡಿಮೆನ್ಷಿಯಾ ಅಂತ ಏನು ಹೇಳ್ತೀವಿ, ಅಂದ್ರೆ ಮರವಿನ ಕಾಯಿಲೆ ಆಗಿರ್ಬೋದು, ಅಂತವರಿಗೆ ಅಲ್ಲಿ ಮನೆಯಲ್ಲಿ ಇಂಥವ್ರನ್ನ ಕೊನೆ ಹಂತದಲ್ಲಿ ನೋಡ್ಕೊಳ್ಳಿಕ್ಕೆ ಸಹಾಯ ಬಹಳ ಕಷ್ಟ ಮಾಡೋದು, ಆರೈಕೆ ಮಾಡೋದು ಕಷ್ಟ. ಅಂತವ್ರಿಗೆ ಇಲ್ಲಿ ಎಲ್ಲಾ ಸೇವೆ ಉಚಿತ, ಇಲ್ಲಿ ಚಿಕಿತ್ಸೆ ಉಚಿತ ಇದೆ, ಆರೈಕೆ ಕೂಡ ಉಚಿತ ಇದೆ. ಹಾಗಾಗಿ ಇದೊಂದು ಅದ್ಭುತ ಪರಿಕಲ್ಪನೆ ಅಂತಾನೆ ಹೇಳ್ಬೇಕು.